ಬೆಂಗಳೂರಿನ ಓಂಕಾರ ಹಿಲ್ಸ್ ಜ್ಯೋತಿರ್ಲಿಂಗ ದೇವಸ್ಥಾನದ ಇತಿಹಾಸ ಮತ್ತು ಆಧ್ಯಾತ್ಮಿಕ ಮಹತ್ವ. ಬೆಂಗಳೂರಿನ ಬನಶಂಕರಿ ಸಮೀಪದ ಓಂಕಾರ ಹಿಲ್ಸ್, ಓಂಕಾರ ಆಶ್ರಮ, ಪವಿತ್ರ ಬೆಟ್ಟದ ಮೇಲೆ ಸ್ಥಾಪಿತವಾಗಿರುವ ಜ್ಯೋತಿರ್ಲಿಂಗ ದೇವಾಲಯವು ಶಿವಭಕ್ತರ ಪ್ರಮುಖ ಆಧ್ಯಾತ್ಮಿಕ ಕೇಂದ್ರವಾಗಿದೆ. ಈ ಕ್ಷೇತ್ರವು ಶ್ರೀ ತ್ರಿದಂಡಿ ಶ್ರೀಮನ್ನಾರಾಯಣ ರಾಮಾನುಜ ಜೀಯರ್ ಸ್ವಾಮಿಗಳ ಆಶ್ರಮ ಪರಂಪರೆಯೊಂದಿಗೆ ಅಭಿವೃದ್ಧಿಗೊಂಡಿದ್ದು, ಭಕ್ತಿ ಮತ್ತು ಧ್ಯಾನದ ವಾತಾವರಣದಿಂದ ಪ್ರಸಿದ್ಧಿಯಾಗಿದೆ. ಇಲ್ಲಿರುವ ಜ್ಯೋತಿರ್ಲಿಂಗವು ಪರಮಶಿವನ ದಿವ್ಯ ಜ್ಯೋತಿ ಸ್ವರೂಪದ ಪ್ರತೀಕವಾಗಿದೆ. ಭಾರತದ ಪವಿತ್ರ ಜ್ಯೋತಿರ್ಲಿಂಗ ಕ್ಷೇತ್ರಗಳ ಮಹಿಮೆಯನ್ನು ಭಕ್ತರಿಗೆ ಸ್ಮರಿಸುವ ಉದ್ದೇಶದಿಂದ ಇಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಲಾಗಿದೆ ಎಂದು ಭಕ್ತರು ನಂಬುತ್ತಾರೆ. ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರದ ಜಪದಿಂದ ಮನಸ್ಸಿಗೆ ಅಪಾರ ಶಾಂತಿ ದೊರೆಯುತ್ತದೆ ಎಂಬ ಅನುಭವವನ್ನು ಅನೇಕರು ಹಂಚಿಕೊಳ್ಳುತ್ತಾರೆ. ವಿಶೇಷವಾಗಿ ಸೋಮವಾರ, ಮಹಾಶಿವರಾತ್ರಿ, ಕಾರ್ತಿಕ ಮಾಸ ಮತ್ತು ಪ್ರದೋಷ ಕಾಲದಲ್ಲಿ ಸಾವಿರಾರು ಭಕ್ತರು ಜ್ಯೋತಿರ್ಲಿಂಗ ದರ್ಶನ ಪಡೆಯುತ್ತಾರೆ. ಅಭಿಷೇಕ, ರುದ್ರಪಾರಾಯಣ ಮತ್ತು ದೀಪಾರಾಧನೆಗಳು ಇಲ್ಲಿ ಅತ್ಯಂತ ಭಕ್ತಿಭಾವದಿಂದ ನಡೆಯುತ್ತವೆ. ಓಂಕಾರ ಹಿಲ್ಸ್ ಜ್ಯೋತಿರ್ಲಿಂಗ ದೇವಸ್ಥಾನವು ಪ್ರಕೃತಿ ಸೌಂದರ್ಯ, ಶಿವಭಕ್ತಿ ಮತ್ತು ಧ್ಯಾನದ ಶಕ್ತಿಯನ್ನು ಒಂದೇ ಸ್ಥಳದಲ್ಲಿ ಅನುಭವಿಸುವ ಅಪರೂಪದ ಕ್ಷೇತ್ರವಾಗಿದೆ. ಪರಮಶಿವನ ಕೃಪೆಯಿಂದ ಎಲ್ಲರ ಜೀವನದಲ್ಲಿ ಆರೋಗ್ಯ, ಐಶ್ವರ್ಯ ಮತ್ತು ಆತ್ಮಶಾಂತಿ ನೆಲೆಸಲಿ. ಹರ ಹರ ಮಹಾದೇವ. ಬೆಂಗಳೂರಿನ ಬನಶಂಕರಿ ಸಮೀಪದಲ್ಲಿರುವ ಓಂಕಾರ ಹಿಲ್ಸ್, ಓಂಕಾರ ಆಶ್ರಮ ದೇವಾಲಯವು ಶ್ರೀ ತ್ರಿದಂಡಿ ಶ್ರೀಮನ್ನಾರಾಯಣ ರಾಮಾನುಜಂ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಅಭಿವೃದ್ಧಿಗೊಂಡ ಪ್ರಮುಖ ಆಧ್ಯಾತ್ಮಿಕ ಕ್ಷೇತ್ರವಾಗಿದೆ. ಬೆಟ್ಟದ ಮೇಲಿರುವ ಈ ಪವಿತ್ರ ಸ್ಥಳವು ಪ್ರಕೃತಿ ಸೌಂದರ್ಯ ಮತ್ತು ದೈವಿಕ ವಾತಾವರಣದಿಂದ ಭಕ್ತರನ್ನು ಆಕರ್ಷಿಸುತ್ತದೆ. ಇಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ, ಶ್ರೀ ಪದ್ಮಾವತಿ ತಾಯಾರ್ ಮತ್ತು ಇತರ ದೈವಗಳ ಆರಾಧನೆ ನಡೆಯುತ್ತದೆ. ಓಂ ಎಂಬ ಪರಮ ಪವಿತ್ರ ನಾದದ ಮಹತ್ವವನ್ನು ಸಾರುವ ಈ ಕ್ಷೇತ್ರವು ಭಕ್ತಿ, ಧ್ಯಾನ ಮತ್ತು ಆತ್ಮಚಿಂತನೆಗೆ ಪ್ರಸಿದ್ಧವಾಗಿದೆ. ಭಕ್ತರ ನಂಬಿಕೆಯಂತೆ ಇಲ್ಲಿ ಪ್ರಾರ್ಥನೆ ಮಾಡಿದರೆ ಮನಶಾಂತಿ, ಆತ್ಮವಿಶ್ವಾಸ, ಕುಟುಂಬ ಸೌಖ್ಯ ಮತ್ತು ಕಾರ್ಯಸಿದ್ಧಿ ದೊರೆಯುತ್ತದೆ. ವಿಶೇಷವಾಗಿ ವೈಕುಂಠ ಏಕಾದಶಿ, ಬ್ರಹ್ಮೋತ್ಸವ ಮತ್ತು ಪ್ರಮುಖ ಹಬ್ಬಗಳ ಸಂದರ್ಭದಲ್ಲಿ ದೇವಾಲಯದಲ್ಲಿ ಭಕ್ತಿ ಸಂಭ್ರಮ ಹೆಚ್ಚಾಗಿ ಕಾಣುತ್ತದೆ. ಓಂಕಾರ ಹಿಲ್ಸ್ ದೇವಾಲಯವು ಕೇವಲ ಪ್ರವಾಸಿ ತಾಣವಲ್ಲ, ಭಕ್ತರಿಗೆ ಆಂತರಿಕ ಶಾಂತಿ ಮತ್ತು ದೈವಿಕ ಅನುಭವವನ್ನು ನೀಡುವ ಆಧ್ಯಾತ್ಮಿಕ ಕೇಂದ್ರವಾಗಿದೆ. ಬೆಟ್ಟದ ಮೇಲಿನಿಂದ ಕಾಣುವ ಬೆಂಗಳೂರಿನ ದೃಶ್ಯವು ಈ ಕ್ಷೇತ್ರದ ವಿಶೇಷ ಆಕರ್ಷಣೆಯಾಗಿದೆ. ಶ್ರೀಮನ್ನಾರಾಯಣನ ಕೃಪೆ ಎಲ್ಲರ ಮೇಲೂ ಸದಾ ಇರಲಿ.